ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಇವತ್ತು ಬೇಗನೆ ಎಲ್ಲ ಕೆಲಸ ಮುಗೀತು. ಹಾಗೆ ಒಂದು ಬಾದಾಮಿ ಪೌಡ್ರ್ ಮಾಡೋದು ಹೇಗೆ ಮಾಡ್ಕೊಳ್ಳೋಣ ಅಂತ ಖಾಲಿಯಾಗಿತ್ತು ಬಾದಾಮಿ ಪೌಡ್ರು, ಅದಕ್ಕೆ ಮನೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ. ಆ ರೆಸಿಪಿನ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ನಾನು ಬಾದಾಮಿ ಪೌಡ್ರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ. ಬಾದಾಮಿ ತೊಗೊಂಡಿದ್ದೀನಿ, ಒಂದು 20 ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಏಲಕ್ಕಿ ಮತ್ತು ಜೀರಿಗೆ, ಸೋಂಪು ಕಾಳು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಮಕ್ಕಳುಗಳು ಬಾದಾಮಿ ಹಾಲುಗಳು ಕೊಟ್ಟರೆ ಕುಡಿಯೋದಿಲ್ಲ. ಡ್ರೈ ಫ್ರೂಟ್ಸ್ ಅಂತ ಹಾಗೆ ಕೊಟ್ರಂತೂ ಒಟ್ಟು ಮುಟ್ಟೋದಿಲ್ಲ. ಅದು ಎಲ್ಲರ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ. ಬಾದಾಮಿ ಏನಾರು ಡ್ರೈ ಫ್ರೂಟ್ಸ್ ತಂದರೂ ತಿನ್ನಲ್ಲ, ಹಣ್ಣು ಕೊಟ್ಟರೆ ಹಣ್ಣು ತಿನ್ನಲ್ಲ, ಈ ಥರ ಎಲ್ಲ ತಿನ್ನೋದಿಲ್ಲ. ಆಗ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಪೌಷ್ಟಿಕವಾಗಿ ಆಹಾರ ಕೊಡಲೇಬೇಕಾಗುತ್ತೆ. ಏಕೆಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಎಲ್ಲಿ ದಪ್ಪ ಆಗ್ಬಿಡ್ತೀವೋ ಮತ್ತು ಒಂಥರ ಸ್ಲಿಮ್ ಆಗಬೇಕು ಅಂತ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಸ್ಲಿಮ್ ಆಗಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಊಟ ಬಿಟ್ಬಿಡ್ತವೆ. ಸ್ಕೂಲಲ್ಲಿ ಅವ್ರು ಸಣ್ಣ ಇದ್ದಾರೆ, ನಾನು ದಪ್ಪ ಇದ್ದೀನಿ ಅನ್ನೋ ಲೆಕ್ಕಾಚಾರಕ್ಕೂ ಊಟ ಮಾಡೋದು ಬಿಟ್ಬಿಡ್ತಾರೆ. ನಾವು ಅವಾಗ ಏನು ಮಾಡೋದು, ಮನೇಲಿ ಊಟ ಮಾಡಲ್ಲ, ಏನೇ ಕೊಟ್ಟರು ನಮಗೆ ಬೇಡ ಬೇಡ ಅಂತಾರೆ, ನಾನು ಸ್ಲಿಮ್ ಆಗಬೇಕು ಅಂತಾರೆ. ಆವಾಗಿದ್ದಾಗ ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸು ತಿನ್ನಲ್ಲ. ಆಗ ಹಾಲಿನ ಜೊತೆಗೆ ಇವೆಲ್ಲನ ಹಾಕಿ, ಇವೆಲ್ಲ ಪೌಷ್ಟಿಕಾಂಶಗಳೇ, ಇದೆಲ್ಲನ ಹಾಕ್ಬಿಟ್ಟು ಅವ್ರಿಗೆ ಮಾಡಿಕೊಟ್ರೆ ಡೈಲಿ ಒಂದೊಂದು ಲೋಟ, ಬೆಳಿಗ್ಗೆ ಸಂಜೆ ಒಂದೊಂದು ಲೋಟ ಕೊಟ್ಕೊಬಂದರೆ ಅವ್ರಿಗೆ ಅವ್ರ ಮೆಂಟಾಲಿಟಿಲಿ ನಾವು ಡಯಟ್ ಮಾಡ್ತಾ ಇರ್ತೀವಿ ಅಂತ ಅನ್ಕೋತಾರೆ. ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಆರೋಗ್ಯ ಥರದ್ದು ನಾವು ಕೊಡಬೇಕು ಅಂತ ಅನ್ನೋದು ನಾವು ತಾಯಿಯಾದವ್ರು ಕೊಡ್ತಾನೆ ಹೋಗಬೇಕು. ಎಲ್ಲಿ ಹೋದ್ರೂ ಸಾಮಾನ್ಯ ಹೆಣ್ಮಕ್ಳದ್ದು ಇದೊಂದೇ ಪ್ರಾಬ್ಲಮ್ಮು, ಏನು ಅಂತಂದರೆ ಡಯಟು ಅಂತ. ಅವ್ರ ಡಯಟಿಗೋಸ್ಕರ ಅವರು ಕೈಕಾಲಲ್ಲಿ ನಿಶಕ್ತಿ ಅವೆಲ್ಲ ಕಳ್ಕೊತಾರೆ. ಮೂರು ದಿನಕ್ಕೆ ಹುಷಾರು ತಪ್ತಾರೆ. ಆವಾಗ ಅದೊಂದು ಇದಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಬಂದು ಬಾದಾಮಿ ಪೌಡ್ರ್ ನಮ್ಮ ಮನೇಲಿ ಯಾಕೆ ಮಾಡೋದು ಅಂತ ನೋಡಿ ತೋರಿಸ್ತೀನಿ ಬನ್ನಿರಿ. ಇಷ್ಟು ತೊಗೊಂಡಿದ್ದು ಇಷ್ಟನ್ನು ಹುರ್ಕೋತೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಬಾದಾಮಿ ತೊಗೋತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳನ್ನ ಒಪ್ಪಿಸಿ ಮಾಡೋದು ತುಂಬಾ ಕಷ್ಟ ಆಯಿತು. ಇವಾಗಿನ ಮಕ್ಕಳು ಮಾತ್ರ ಹಾಲು ಕುಡಿಯಲ್ಲ, ಒಂದು ಬಾರ್ಲಾಮಿ, ಹಾರ್ಲಿಕ್ಸು ಏನಂದರೆ ಏನೂ ಕುಡಿಯಲ್ಲ ಮಕ್ಕಳುಗಳು. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಸೋಂಪು ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ಎಂತಪ್ಪ, ಗ್ಯಾಸ್ಟ್ರಿಕ್ ಇದ್ರೆಲ್ಲ ಇದಾಗುತ್ತೆ. ಮತ್ತು ಹೊಟ್ಟೆ ಶೂ ಅಂತ ಆದಾಗ ಇದೆಲ್ಲ ಚೆನ್ನಾಗಿದಾಗುತ್ತೆ. ಫ್ರೆಂಡ್ಸ್, ಇದಾಗಿದೆ. ನಾನು ಇದನ್ನು ಇದು ಮಾಡ್ಕೊತೀನಿ, ಮಿಕ್ಸಿಲಿ ಪೌಡ್ರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಪೌಡ್ರ್ ಮಾಡಿಕೊಂಡೆ ನೋಡಿ. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಅಂದರೆ ಇದೊಂದು 3 ದಿನಕ್ಕಾಗಷ್ಟು, 2 ದಿನ 3 ದಿನ ಆಗುತ್ತೆ. ಬೆಳಿಗ್ಗೆ ಒಂದು ಟೈಮ್ ಕೊಡ್ತೀನಿ, ಸಂಜೆ ಒಂದು ಟೈಮ್ ಕೊಡ್ತೀನಿ ನಾನು ನನ್ನ ಮಗಳಿಗೆ. ಊಟ ಅಂತೂ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಹಾಗೆ ಇಲ್ಲಿ ಹಾಲು ಇಟ್ಟಿದ್ದೀನಿ. ಈ ಹಾಲ್ಗೆ ಒಂದು ಲೋಟ, 1 ಸ್ಪೂನ್ ಆಗೋಷ್ಟು ನೋಡಿರಿ, 1 ಸ್ಪೂನಷ್ಟು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ. ಮಕ್ಕಳ ಹತ್ರ ತುಂಬಾ ಕಷ್ಟ ಇದೆ, ಯಾಕಂದರೆ ಈಗಿನ ಮಕ್ಕಳುಗಳು. ಮತ್ತು ಹಾಗೆ ಸ್ವಲ್ಪ ಶುಗರ್ ಹಾಕತ್ತೀನಿ. ನೀವು ಬೇಕಂದರೆ ಇದು ಕಲ್ ಸಕ್ಕರೆ ಬೇಕಾದರೆ ಇದು ಫ್ರೆಂಡ್ಸ್, ನಾನು ಶುಗರ್ ಹಾಕಿದ್ದೀನಲ್ಲ. ಇವಾಗ ನೀವು ಬೇಕಾದರೆ ಕಲ್ ಸಕ್ಕರೆ ಕೆಂಪುದು ಬರುತ್ತೆ, ವೈಟುದು ಬರುತ್ತೆ. ನಮ್ಮನೆ ಖಾಲಿಯಾಗಿತ್ತು, ನಾನು ಅದಕ್ಕೆ ಈಗ ಶುಗರ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ, ಯಾಕೆಂದರೆ ಜೀರಿಗೆ ಇದೆ, ಸೋಂಪು ಕಾಳಿದೆ, ಗೋಡಂಬಿ ಮತ್ತು ಬಾದಾಮಿ ಇದಿಷ್ಟು ಹಾಕಿ ಚೆನ್ನಾಗಿ, ಏಲಕ್ಕಿ ಕಾಯಿ ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಾವು ಒಂದು ಆರೋಗ್ಯಕರವಾಗಿ ಮಕ್ಕಳಿಗೆ ಬಾದಾಮಿ ಹಾಲು ಮಾಡಿಕೊಟ್ಟಂಗಾಗುತ್ತೆ. ಯಾಕಂದರೆ ಕೆಲವು ಮಕ್ಕಳು ಕುಡಿಯೋದಿಲ್ಲ ಹಾಲು. ಬೆಳಿಗ್ಗೆ ಅಂದರೆ ಹಾಲು ಅಂದರೆ ಅಲರ್ಜಿ ಪಟ್ಕೋತಾರೆ. ಅಂಥ ಮಕ್ಕಳಿಗೆ ಮಾತ್ರ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬೇರೆ ಮಕ್ಕಳಲ್ಲ, ನನ್ನ ಮಗಳು ಆ ಥರನೇ ಕುಡಿಯೋಲ್ಲ. ಬೆಳಿಗ್ಗೆದ್ದು ಹಾಲು ಕೊಟ್ಟರೆ ಕುಡಿಯೋಲ್ಲ, ಕಾಫಿ ಕೊಟ್ಟರೆ ಕುಡಿಯೋಲ್ಲ. ಒಂದಿನ ಕುಡಿತಾಳೆ, ಇನ್ನೊಂದು ದಿನ ಕುಡಿಯೋಲ್ಲ. ಆವಾಗ ಏನು ಮಾಡ್ತೀನಿ ನಾನು, ಈ ಥರ ಮಾಡಿಕೊಡ್ತೀನಿ. ಅವಳಿಗೆ ಟೇಸ್ಟಿಯಾಗಿ ಸಿಗುತ್ತೆ, ಕುಡಿತಾಳೆ. ಫ್ರೆಂಡ್ಸ್, ಇದು ರೆಡಿ ಆಯಿತು.
ಫ್ರೆಂಡ್ಸ್ ನೋಡಿರಿ, ಹಾಗೆ ಬಾದಾಮಿ ಹಾಲು ರೆಡಿ ಆಯಿತು. ನೀವು ಇದೇ ಸರಿ ಒಮ್ಮೆ ಮಾಡಿಕೊಡ್ರಿ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಂತೂ ಇಷ್ಟಪಟ್ಟು ಕುಡಿತೀವಿ, ನಾನು ಕುಡಿತೀನಿ, ಹಾಗೆ ನನ್ನ ಮಗಳಿಗೂ ಕೊಡ್ತೀನಿ. ನಮ್ಮ ಮನೆಗೆ ರಿಲೇಟಿವ್ ಯಾರೇ ಬಂದರೂ ನಾನು ಈ ಥರ ಮಾಡಿಕೊಡ್ತೀನಿ. ಅವರು ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಕೇಳ್ಕೊಂಡೋಗಿ ಅವರು ಮಾಡಿ ಮಕ್ಕಳಿಗೆ ಕೊಡ್ತಾರೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.